ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ SVR 50 ಕಾರ್ಯಕ್ರಮದಲ್ಲಿ ಬಂಧನ ಸಿನಿಮಾವನ್ನು ತಾವು ವೀಕ್ಷಣೆ ಮಾಡಿದ್ದೀರಾ. ದಯವಿಟ್ಟು ಎಲ್ಲರೂ ಎದ್ಬಿಟ್ಟು ಒಂದು ಜೋರ ಚಪ್ಪಾಳೆ ಹೊಡೆದು ನಮ್ಮ ಅಧ್ಯಕ್ಷ ಮಾತಾಡ್ತಾರೆ. ದಯವಿಟ್ಟು ಈ ಚಪ್ಪಾಳೆ SVR ತಲುಪಬೇಕು ಸರ್. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್ ಪ್ಲೀಸ್. ಇವತ್ತು ವಿಶೇಷ ಅತಿಥಿಯಾಗಿ ಶ್ರೀನಾಥ್ ವಶಿಷ್ಠ ಅವರು ಬಂದಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ದಯವಿಟ್ಟು ನೀವು ಕೂಡ ಅವ್ರನ್ನ ಪ್ರಶ್ನೆ ಮಾಡಬಹುದು. ಈ ಸಿನಿಮಾಗೆ ಸಂಬಂಧಪಟ್ಟಾಗ ಏನಾದ್ರು ನಿಮ್ಮ ಪ್ರಶ್ನೆಗಳಿದ್ರೆ ದಯವಿಟ್ಟು ಒಂದು 5 ಇದರಲ್ಲಿ ಈ ಚಿತ್ರ ತಮಿಳಲ್ಲಿ ರೀಮೇಕ್ ಆಗುತ್ತೆ. ಆ ನಂತರದಲ್ಲಿ ತೆಲುಗು ಮತ್ತು ಮಲಯಾಳಕ್ಕೆ ಡಬ್ ಆಗುತ್ತೆ ಈ ಸಿನಿಮಾ. ನಮ್ಮ ಕನ್ನಡ ಚಿತ್ರ ಒಂದು ರೀಮೇಕ್ ಆಗುತ್ತೆ, ಡಬ್ ಆಗುತ್ತೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ವಿಚಾರ ಅಲ್ವಾ ಅದು. 50 ವರ್ಷಗಳ ಸುದೀರ್ಘ ಪ್ರಯಾಣವನ್ನ ಚಿತ್ರರಂಗದಲ್ಲಿ ಮಾಡಿದ್ದಾರೆ ಶ್ರೀ ರಾಜೇಂದ್ರ ಸಿಂಗ್ ಬಾಬುರವರು. ಈ ಕಥೆಯನ್ನ ಸೃಷ್ಟಿ ಮಾಡಿದ್ರಲ್ಲ ಶ್ರೀಮತಿ ಉಷಾ ನವರತ್ನರಾಮ್, ಅವರ ಸುಪುತ್ರಿ ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ಮೇಡಮ್ ವೇದಿಕೆಗೆ ಬರಬೇಕು. ಶ್ರೀಮತಿ ಆರತಿ ವೆಂಕಟೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕಡೇ ದೃಶ್ಯದಲ್ಲಿ ನಾವೆಲ್ಲರೂ ಒಂದು ಪುಟ್ಟ ಮಗು ನೋಡಿದ್ವಿ. ನಮ್ಮ ವಿಷ್ಣುವರ್ಧನ್ ಅವರು ಅಂದ್ರೆ ಡಾಕ್ಟರ್ ಹರೀಶ್ ಅವರು ತಮ್ಮ ಪ್ರಾಣವನ್ನ ಕೊಟ್ಟು ಮಗುವಿಗೆ ಜನ್ಮ ಕೊಟ್ಟರು. ಅಂದ್ರೆ ಆ ಮಗುವಿಗೆ ಪ್ರಾಣ ಬಂತು. ಆ ಮಗುನು ಇವತ್ತು ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಆ ಮಗು ಕಣ್ಣಲ್ಲಿ ಕೂಡ ನೀರು ಬರುತ್ತೆ. ಯಾಕೆಂದ್ರೆ 40 ವರ್ಷ ಆಗೋಗಿದೆ ಈ ಸಿನಿಮಾ ಬಂದು. ನಿಜವಾಗ್ಲೂ ಹೇಳ್ತೀನಿ, ಇಂತಹ ಒಂದು ಸಿನಿಮಾ ನೋಡಿದ ನಾವುಗಳೇ ಧನ್ಯರು. ಇಂತಹ ಸಿನಿಮಾ ಕೊಟ್ಟ ಸನ್ಮಾನ್ಯ ಶ್ರೀ ನಿರ್ದೇಶಕರೇ ಮಾನ್ಯರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಇವತ್ತು ನಾನು 3 ಜನಕ್ಕೆ ಒಂದು 4 ಪ್ರಶ್ನೆ ಕೇಳ್ತೀನಿ. ದಯಮಾಡಿ ಉತ್ತರಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಮೊದಲನೇದಾಗಿ ಜೈ ಜಗದೀಶ್ ಅವ್ರಿಗೆ. ಮೇಡಮ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ಮಾತಾಡಿ. ಇದೆ. ಮೊದಲನೇದಾಗಿ ಚಿತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿದ ಸನ್ಮಾನ್ಯ ಶ್ರೀ ಜೈ ಜಗದೀಶ್ ಅವರಿಗೆ. ಸರ್, ಈ ಪಾತ್ರವನ್ನ ನೀವು ಅಭಿನಯಿಸಿದಾಗ ನಿಮ್ಮ ತಯಾರಿ ಯಾವ ರೀತಿ ಇತ್ತು? ಯಾಕೆಂದ್ರೆ ಇದರಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ನೀವು ಪ್ಯಾರಲಲ್ ಆಗಿ ಆಕ್ಟ್ ಮಾಡಿದ್ರಿ, ಸುಹಾಸಿನಿ ಮೇಡಮ್ ಜೊತೆ ಆಕ್ಟ್ ಮಾಡಿದ್ರಿ. ನಿಮ್ಮ ತಯಾರಿ ಅಥವಾ ನೀವು ನಿಮ್ಮ ಈ ಸೀನ್ಗೆ ನಾನು ಇಷ್ಟು ಇಂಟೆನ್ಸ್ ಅಲ್ಲಿ ನಾನು ಆಕ್ಟ್ ಮಾಡಿದ್ರೆ ನನ್ನ ಎದುರುಗಡೆ ಇರೋ ಪಾತ್ರ ನನ್ನ ಇಂಟೆನ್ಸಿಟಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನುವ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ನೀವು ಯಾವ ರೀತಿ ತಯಾರಿ ತಗೊಂಡು ಆಕ್ಟ್ ಮಾಡಿದ್ರಿ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಾಬು ಅವರ ಕಥೆಯಲ್ಲಿ ಒಂದೇನು ಅಂದ್ರೆ, ಬಾಬು ಅವರು ಯಾವತ್ತೂ ಮೊದಲೇ ಕಥೆ ಹೇಳಲ್ಲ. ಮಾಡ್ತಾ ಮಾಡ್ತಾ ನಾವೇ ತಯಾರಾಗಬೇಕಾಗತ್ತೆ. ಆ ಕಥೆದು ಎಲ್ಲೋ ಒಂದು ಸೀರಿಯಸ್ ಸನ್ನಿವೇಶ ಬಂದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅಥವಾ ನಾವು ಮಾಡದೇ ಇದ್ದಾಗ ಅವ್ರು ನಮ್ಗೆ ಹೇಳ್ತಾರೆ, ನೀನೇನೋ ಸರಿ ಮಾಡ್ತಾ ಇಲ್ಲ, ನನಗೆ ಈ ಥರ ಬೇಕು ಅಂತ. ಆವಾಗ ನಾವು ಆ ಥರ ಅಳವಡಿಸ್ಕೊಳಕ್ಕೆ ನೋಡ್ತೇವೆ. ಬಟ್ ನನಗೆ ಈ ಚಿತ್ರ ಮಾಡುವಾಗ ಇಷ್ಟು ಕಷ್ಟ ಆಗತ್ತೆ ಅಂತ ಅನ್ಸಿರ್ಲಿಲ್ಲ. ಅಂದ್ರೆ ಈ ಕತೆ ಒಂದು ಈ ರೀತಿ ಮೂಡು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಒಂದು ಬಾಬು ಅವರು ಚಿತ್ರ ಮಾಡೋ ಮೊದಲು ನಮಗೆ ಕತೆ ಹೇಳಿರ್ಲಿಲ್ಲ, ಈ ಥರ ಇದೆ ಕತೆ ಅಂತ ಹೇಳಿರ್ಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವರು ಬಂದು ನಮ್ಗೆ ಹೇಳಿದಾಗ ಒಂಚೂರು ಅದ್ರ ಬಗ್ಗೆ ಒಂಚೂರು ಅರಿವು ಮೂಡ್ತು ಅಷ್ಟೇ ಹೊರತು ಬೇರೇನೋ ಅಷ್ಟಾಗಿ ಗೊತ್ತಿಲ್ಲ. ಸರ್, ಈಗ ಈ ಕತೆ ಒಂದು ಕಾದಂಬರಿಯನ್ನ ಆಧರಿಸಿ ಚಿತ್ರ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿತ್ತು. ಬಂಧನ ಅನ್ನುವ ಒಂದು ಕಾದಂಬರಿಯನ್ನ ಈ ಚಿತ್ರ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಅಥವಾ ಶೂಟಿಂಗಿಗೆ ಮುಂಚೆ ನೀವು ಆ ಕಾದಂಬರಿಯನ್ನ ಏನಾದ್ರೂ ಒಂದ್ಸಲ ಓದಿ ಈ ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ಸರ್? ಖಂಡಿತ. ಈ ಚಿತ್ರದ ಕತೆ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ. ಮಧ್ಯದಲ್ಲಿ ಒಂದು ಅರ್ಧ ಚಿತ್ರ ಆದಾಗ ನನಗೆ ಈ ಕತೆ ಹೀಗೆ ಹಾಗೆ ಅಂತ ಹೇಳಿದಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದು
ಪುಸ್ತಕ ತೆಗೆದು ಓದಿದೆ. ತುಂಬ ಚೆನ್ನಾಗಿತ್ತು. ಆದರೆ ಇಷ್ಟು ಚೆನ್ನಾಗಿ ಮೂಡು ಬರುತ್ತೆ ಅಂತ ಅನ್ಕೊಂಡಿಲ್ಲ. ಅದು ಮೂಡು ಬರೋಕ್ಕೆ ಕಾರಣನೇ ನಿರ್ದೇಶಕರು. ಸರ್, ಯಾವುದೇ ಒಂದು ಚಲನಚಿತ್ರ ಮೂಡಿ ಬರ್ಬೇಕಾದ್ರೆ ಒಬ್ಬ ನಿರ್ದೇಶಕನಾಗಿ ಮಾತ್ರ ಯೋಚನೆ ಮಾಡೋದಿಲ್ಲ, ಪ್ರತಿಯೊಂದು ಪಾತ್ರಧಾರಿಯಾಗಿ ಯೋಚನೆ ಮಾಡ್ತಾ ಹೋಗ್ತಾನೆ. ಯಾಕೆಂದ್ರೆ ಇದರಲ್ಲಿ ಬರೋದು 3 ಮೇಜರ್ ಪಾತ್ರಗಳು, ಒಂದು ನಿಮ್ದು, ಒಂದು ವಿಷ್ಣುವರ್ಧನ್ ಅವ್ರದ್ದು, ಮತ್ತೆ ಒಂದು ಸುಹಾಸಿನಿ ಮೇಡಮ್ ಅವ್ರದ್ದು. ಒಬ್ಬ ನಿರ್ದೇಶಕ ತಾನು ಚಿತ್ರಕಥೆಯನ್ನ ಮಾಡುವಾಗ ಈ ಪಾತ್ರ ಇಂತಹ ಕಲಾವಿದರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತವ್ರಿಗೆ. ತಾವು ಈ ಪಾತ್ರವನ್ನ ನಿರ್ವಹಣೆ ಮಾಡಿದ ಮೇಲೆ ಬಾಬುರವರು ಯಾವತ್ತಾದ್ರೂ ಇಷ್ಟು ವರ್ಷದಲ್ಲಿ ಬಂಧನ ಚಿತ್ರದಲ್ಲಿ ನೀನ್ ಚೆನ್ನಾಗಿ ಮಾಡಿದ್ದೆ ಅಂತ ನಿಮ್ಮ ಬೆಂತಟ್ಟಿದ್ದು ಉಂಟಾ ಸರ್? ಬೆಂತಟ್ಟಿದ್ದು ಉಂಟು. ಆದ್ರೆ ಅವರು ಎಂಥ ನಿರ್ದೇಶಕರು ಅಂತಂದ್ರೆ ಯಾರನ್ನೂ ಕರೆದು ನೀವು ಬೆಂತಟ್ಟಿ ಹೊಗಳಂತ ನಿರ್ದೇಶಕರಲ್ಲ. ಸಾಧಾರಣವಾಗಿ ಎಲ್ಲ ನಿರ್ದೇಶಕರು ಅಷ್ಟೇನೆ, ಚೆನ್ನಾಗಿ ಮಾಡಿಸ್ತಾರೆ. ಮಾಡಿಸಿದ್ಮೇಲೆ ಬೆಂತಟ್ಟೋದು, ಚೆನ್ನಾಗಿ ಮಾಡಿದ್ರೆ ಖುಷಿ ಪಡ್ತಾರೆ, ಇಲ್ಲಾಂದ್ರೆ ಬೆಂತಟ್ಟಿ ಅವ್ರು ಖುಷಿ ಪಡಲ್ಲ. ಬೇರೆಯವ್ರ ಹತ್ರ ಹೇಳ್ತಾರೆ ನಾನೇನೋ ಸೆಲೆಕ್ಟ್ ಮಾಡಿದೆ, ಹುಡುಗ ಚೆನ್ನಾಗಿ ಮಾಡಿದಾನೆ ಅಂತ. ಆ ವಿಷಯದಲ್ಲಿ ನಾನು ಅದೃಷ್ಟವಂತ. ಎಸ್, ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮಗೆ ಇವತ್ತಿಗೂ ಈ ಸಿನಿಮಾ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇಂತಹ ಒಂದು ಅದ್ಭುತವಾದ ಕೃತಿಯನ್ನ ಚಲನಚಿತ್ರವಾಗಿ ರೂಪಿಸಿ ಕನ್ನಡದ ಪ್ರೇಕ್ಷಕರಿಗೆ ನೀಡಿದಂತಹ ಸನ್ಮಾನ್ಯ ಶ್ರೀ ರಾಜೇಂದ್ರ ಸಿಂಗ್ ಬಾಬುರವರಿಗೆ ಜೋರಾದ ಚಪ್ಪಾಳೆ. ಶ್ರೀಮತಿ ಉಷಾ ನವರತ್ನರಾಮ್ ಅವರು ಒಂದು ಕಥೆಯನ್ನ ಬರೆದ್ರು, ಅದು ಕಾದಂಬರಿಯಾಗಿ ಪ್ರಕಟವಾಯಿತು. ಆ ನಂತರದಲ್ಲಿ ಒಂದು ಚಲನಚಿತ್ರ ರೂಪುಗೊಳ್ಳಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಚಿತ್ರಕಥೆ ಬಹಳ ಮುಖ್ಯ. ಆ ಚಿತ್ರಕಥೆಗೆ ಸನ್ಮಾನ್ಯ ಶ್ರೀ ಬಾಬು ಅವ್ರ ಜೊತೆ ಸೇರಿದವರು ಸುಬ್ಬರಾವ್ ಅವರು. ಇವರಿಬ್ಬರು ಸೇರಿ ಅದ್ಭುತವಾದಂತಹ ಒಂದು ಚಿತ್ರಕಥೆಯನ್ನ ಮಾಡಿ ಪ್ರೊಫೆಷನಲ್ ಇಂದ ಶುರುವಾಗುವಂತಹ ಈ ಚಲನಚಿತ್ರ ಆ ನಂತರದಲ್ಲಿ ಪ್ರೇಮವಾಗಿ, ಆ ನಂತರದಲ್ಲಿ ಪ್ರೇಮದಲ್ಲಿ ಬಿರುಕಾಗಿ, ಪ್ರಾಣ ತ್ಯಾಗ ಮಾಡುವವರೆಗೂ ಈ ಚಲನಚಿತ್ರ ನಿರಂತರವಾಗಿ ನೋಡುಗರನ್ನ ಚೇರಿನ ತುದಿಯಲ್ಲಿ ಕೂಡಿಸಿ ನೋಡಿಸುತ್ತೆ. ಇಂತಹ ಒಂದು ಕನ್ನಡ ಚಿತ್ರವನ್ನ ಕೊಟ್ಟವ್ರಿಗೆ ನಾವು ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆಯನ್ನು ಹೊಡೆಯಲೇಬೇಕು. ಆದ್ಮೇಲೆ ನೀವೆಲ್ಲರೂ ಗಮನಿಸಿರಬಹುದು, ಈ ಚಿತ್ರದಲ್ಲಿ ವಿಲನ್ ಇಲ್ಲ. ನಾರ್ಮಲ್ ಆಗಿ ಚಿತ್ರಗಳಲ್ಲಿ ವಿಲನ್ಗಳಿರ್ತಾರೆ, ಹೀರೋಗೆ ವಿಲನ್ಗೆ ಹೊಡೆದಾಟ ಆಗತ್ತೆ. ಇದರಲ್ಲಿ ಯಾರು ವಿಲನ್ ಇಲ್ಲ. ಆದ್ರೆ ಬದುಕಿನ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ತಿರುವು ಹಾಕಿದಾಗ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪಾತ್ರಗಳು ಬದಲಾಗ್ತಾ ಹೋಗುತ್ತೆ. ಅದು ಈ ಚಿತ್ರದ ವಿಶೇಷ. ಜಗದೀಶ್ ಅವರು ಎಂತಹ ಅದ್ಭುತವಾದ ಅಭಿನಯವನ್ನ ನೀಡಿದ್ದಾರೆ. ಅವರು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ದಯಮಾಡಿ ಸರ್ ವೇದಿಕೆ ಪ್ಲೀಸ್, ದಯಮಾಡಿ ವೇದಿಕೆ. ಈ ಪ್ರಶ್ನೆ ಕೇಳಕ್ ಮುಂಚೆ ನಾನೊಂದು ಮಾತು ಹೇಳ್ಬಿಡ್ತೀನಿ. ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳ್ಬಿಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ತಾಯಿಯವರ 2ನೇ ಕಾದಂಬರಿ. ಮೊದಲನೇದು ಹೊಂಬಿಸಿಲು, 2ನೇದು ಅವರು ರಚಿಸಿದ್ದು ಬಂಧನ. ಇದು ತುಷಾರ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಆ ಟೈಮ್ನಲ್ಲಿ ನಮ್ಮ ತಾಯಿಗೆ ಯಾವ ರೀತಿ ಇಷ್ಟು ದೊಡ್ಡ ಸ್ಕ್ರೀನ್ ಪ್ಲೇ ಅವರು ಖಂಡಿತ ಊಹಿಸಿರ್ಲಿಲ್ಲ. ಅವ್ರಿಗಿದ್ದು ಒಂದು ಇಂಜಿನಿಯರ್ ಡಾಕ್ಟರ್ನ ಮದುವೆ ಆದ್ರೆ ಒಂದು ವೃತ್ತಿ ಕ್ಲಾಶಸ್ ಬರೋದು ಹೇಗ್ ಬರುತ್ತೆ ಅಂತ. ಈವನ್ ಅವ್ರದ್ದು ಎಂಡಿಂಗ್ ಕೂಡ ಟ್ರಾಜಿಡಿ ಅಲ್ಲ, ಹ್ಯಾಪಿ ಎಂಡಿಂಗ್ ಮಾಡಿದ್ರು. ಸುಖಾಂತ್ ಇದ್ ಮಾಡಿದ್ರು. ಆದ್ರೆ ಇದು ನಮ್ಮ ತಾಯಿ ಬಾಯಿಂದನೇ ಬಂದಿದ್ದು ಪದಗಳು. ಇದು ನಾನ್ ನಿಮಗೆ ಹೇಳ್ತಿದ್ದೀನಿ, ನಿಮ್ಮೊಡನೆ ಹಂಚ್ಕೋತಿದ್ದೀನಿ. ಅವ್ರು ಹೇಳಿದ್ರು, ನನ್ನ ಕಾದಂಬರಿ ಓದಾದ್ಮೇಲೆ ಬಾಬು ಅವರ ಸ್ಕ್ರೀನ್ ಪ್ಲೇ ನೋಡಿದ್ರೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಬಂದಿದೆ. ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಸ್ಕ್ರೀನ್ ಪ್ಲೇ ಆಮೇಲೆ ಈ ಒಂದು ಚಲನಚಿತ್ರನೇ ತುಂಬಾ ಇಷ್ಟ ಆಗಿತ್ತು. ಅವರು ಮನಸಾರೆ ಅವ್ರು ಅದನ್ನ ತುಂಬಾ ಇಷ್ಟಪಟ್ಟಿದ್ರು. ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ಅವ್ರ ಈ ಚಿತ್ರನ ಇಷ್ಟಪಟ್ಟಿದ್ರು ನಮ್ಮ ತಾಯಿ. ನಾನು ಕೇಳಬೇಕು ಅನ್ಕೊಂಡಿದ್ದೆ, ಈ ಚಿತ್ರಕಥೆ ಎಷ್ಟರ ಮಟ್ಟಿಗೆ ಚಿತ್ರಕಥೆಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ ಕೇಳಬೇಕು ಅನ್ಕೊಂಡಿದ್ದೆ. ಆದ್ರೆ ಇವ್ರು ಹೇಳಿದ್ರು ಕಥೆಗೂ ಚಿತ್ರಕಥೆಗೂ ಬಹಳ ವಿಭಿನ್ನತೆ ಇದೆ.
ಚಿತ್ರಕಥೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಏನ್ ಕೇಳ್ಬೇಕು ಅನ್ಕೊಂಡಿದ್ದು ನಾನು ಅವರೇ ಹೇಳ್ಬೇಕು. ಅದರಲ್ಲೂ ಅವರು ಹರೀಶ್ ಡಾಕ್ಟರ್ ನಂದಿನಿ ಪ್ರಪೋಸ್ ಮಾಡೋದು, ಆಮೇಲೆ ಕೊನೆಯದು ಇದು ಆ ಮಗುಗೆ ಜೀವ ಕೊಟ್ಟು ಅದು ತುಂಬಾ ಒಂದು ಕ್ಲೈಮ್ಯಾಕ್ಸ್ ಚಿತ್ರದ ಹೈಲೈಟ್ಸ್ ಅಂತ ಹೇಳ್ಬೇಕು. ಅದೆರಡು ನಮ್ಮ ತಾಯಿಯವರು ತುಂಬಾ ಮೆಚ್ಚಿದ್ರು. ಅವ್ರ ಕಾದಂಬರಿಯಲ್ಲಿ ಸಹಜವಾಗಿ ಬರ್ದಿದ್ರು, ಆದ್ರೆ ಒಂದು ಚಲನಚಿತ್ರ ಇದು ದೃಶ್ಯ ಮಾಧ್ಯಮದಲ್ಲಿ ಅದು ಅದ್ಭುತವಾಗಿ ಮೂಡ್ ಬಂತು ಅಂತ ಅವ್ರಿಗೆ ತುಂಬಾ ಸಂತೋಷ ಆಗಿತ್ತು. ಥ್ಯಾಂಕ್ ಯು. ಇದು ಬಾಬು ಅವರಿಗೆ ಅತ್ಯಂತ ಅನಂತ ಧನ್ಯವಾದಗಳು ನಮ್ಮ ತಾಯಿ ಪರವಾಗಿ. ಇವತ್ತು ನಮ್ಮ ತಾಯಿ ನಮ್ಮೊಂದಿಗಿಲ್ಲ, ಆದ್ರೆ ಚಲನಚಿತ್ರ ಮಂಡಳಿಯವರು, ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ತಾಯಿ, ನಮ್ಮ ತಾಯಿ ಮಗಳು ಅಂತ ಅದನ್ನ ಒಂದು ಗುರುತಿಸಿ ನನಗೆ ಫೋನ್ ಮಾಡಿ ಈ ಒಂದು ಸುಂದರವಾದ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಕ್ಕೆ ನನಗೆ ತುಂಬಾ ಕೃತಜ್ಞತೆಗಳು, ಅನಂತ ಅನಂತ ಧನ್ಯವಾದಗಳು. ಇದು ಇಲ್ಲಿ ನಾನು ಒಂದಿದ್ದು ಇಂಥ ಒಂದು ಗಣ್ಯರ ಜೊತೆಗೆ ಒಂದು ವೇದಿಕೆ ಹಂಚ್ಕೊಂಡಿದ್ದೀನಿ ಅಂತಂದ್ರೆ ನಾನು ತುಂಬಾ ಅದೃಷ್ಟವಂತೆ ಅಂತಲೇ ಹೇಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಂದ್ರೆ ಡಾಕ್ಟರ್ ಹರೀಶ್ ಅವರು ಡಾಕ್ಟರ್ ನಂದಿನಿಗೆ ಪ್ರಪೋಸ್ ಮಾಡಬೇಕು ಅಂತ ರೂಮಿಗೆ ಬಂದು ಬಾಗಿಲು ಹಾಕೊಂಡು ಯಾರು ಇಲ್ಲದೆ ಇದ್ದಾಗ ಆ ರೋಸನ್ನ ಕೊಡುವಂತಹ ಒಂದು ಸನ್ನಿವೇಶ ನಿಮಗೆ ಹೇಗೆ ಹೊಳಿತು ಸರ್? ನನ್ಗನ್ಸತ್ತೆ ಇದು ಇಲ್ಲ ಸ್ಯಾರದ ಅನುಭವ, ಇಲ್ಲ ವಿಷ್ಣು ಸ್ಯಾರದ ಅನುಭವ. ಈ ಅನುಭವ ಇಲ್ಲದೆ ಹೋದ್ರೆ ಅದನ್ನ ಅಷ್ಟು ಸುಂದರವಾಗಿ, ಅಷ್ಟು ಸೊಗಸಾಗಿ ಒಂದು ಸ್ಕ್ರೀನ್ ಮೇಲೆ ತಗೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಹೇಳಿ ಸರ್. ಮೊದಲನೇದಾಗಿ ನನಗೆ ಈ ಬಂಧನ ಕಾದಂಬರಿ ಆರಿಸ್ಕೊಂಡಿದ್ದೆ ಒಂದು ದೊಡ್ಡ ಪರೀಕ್ಷೆ ಮತ್ತೆ ಒಂದು ಚಾಲೆಂಜ್ ಆಗಿತ್ತು. ಯಾಕೆಂದ್ರೆ ನಾನು ಪ್ರೇಮ ಕಥೆ ಮಾಡಿರಲಿಲ್ಲ ಅಲ್ಲಿವರೆಗೂ. ನಾಗರೊಳೆ ಅಂತ, ಗಂಡು ಬೇರುಂಡ, ಕಿರಾಡಿ ಜೋಡಿ, ಈ ಥರದ ಪಿಕ್ಚರ್, ಬರೀ ಫೈಟು, ಕುದುರೆ, ಈ ಥರದ್ದೇ ಚಿತ್ರಗಳು ಮಾಡ್ಕೊಂಡ್ಬಂದಿದ್ದೆ. ಇದನ್ನ ತಗೊಂಡಿದ್ದು ನಾನು ಬಹಳ ಒಂದು ಚಾಲೆಂಜಿಂಗ್ ಆಗಿ ತಗೊಂಡೆ. ಬರೀ ಆಕ್ಷನ್ ಮಾಡ್ತಾ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಣ ಅಂತ. ಅದಕ್ಕೆ ಮುಖ್ಯ ಕಾರಣ ವಿಷ್ಣು ಕೂಡ. ಯಾಕೆಂದ್ರೆ ವಿಷ್ಣು ಒಂದು ಅದ್ಭುತ ನಟ ಅನ್ನೋದು ನಾವು ಚಿಕ್ಕಂದಿನಿಂದ ಬೆಳೆದವರು, ಜೊತೆಯಲ್ಲಿ ಬೆಳೆದವರು. ನಾನು ಬೇಕಾದಷ್ಟು ಆಫ್ ದಿ ಕ್ಯಾಮ್ರಾ ಇಲ್ದಿದ್ದಾಗ ನಾನು, ಅವರು, ಅಂಬರೀಷ್ ಅವ್ರು 3 ಜನ ತುಂಬಾ ಸಮಯನ ನಾವು ಸಿನಿಮಾಗೆ ಬರಕ್ ಮೊದಲು ಕಳೆದಿದ್ದೀವಿ. ಅದೆಲ್ಲ ನನ್ನ ಮನಸ್ಸಿನಲ್ಲಿ ಇತ್ತು. ಇದನ್ನ ಒಂದು ಕತೆ ಮಾಡಬೇಕು ಅಂದಾಗ, ಸ್ಕ್ರೀನ್ ಪ್ಲೇ ಮಾಡಬೇಕು ಅಂದಾಗ ನಮ್ಮ HV ಸುಬ್ರಾವ್ ಅವರು ಪುಟ್ಟಣ್ಣ ಅವ್ರ ಹತ್ರ ಇದ್ರು, ನನ್ನ ಜೊತೆನೂ 2-3 ಪಿಕ್ಚರ್ ಮಾಡಿದ್ರು. ಅವರು ಸ್ಕ್ರೀನ್ ಪ್ಲೇ ಮಾಡಿದ್ರು. ನಾವು ಈ ಸೀನ್ ಬಂದಾಗ ಇದು ಎಲ್ಲೋ ಒಂದ್ ಕಡೆ ಕೇಳಿದ್ವಿ ಇದೊಂದನ್ನು, ಯಾರೋ ಒಬ್ರು ಈ ತರ ಮಾಡ್ತಿದ್ದಾರೆ ಅಂತ. ಸೊ ಅದನ್ನ ನಾವು ಯಾತಕ್ಕೆ ಅಳವಡಿಸ್ಕೋಬಾರ್ದು ಅಂತ. ಅದರಲ್ಲಿ ನನಗೆ 200 ಅಲ್ಲ 10,000% ಕಾನ್ಫಿಡೆನ್ಸ್ ಇತ್ತು, ವಿಷ್ಣು ಇದನ್ನ ಮಾಡ್ತಾನೆ ಸೀನ್. ಯಾಕಂದ್ರೆ ಈ ಸೀನ್ ನಲ್ಲಿ ಯಾವುದೇ ತರ 1000 ಜನ ಜೂನಿಯರ್ ಆರ್ಟಿಸ್ಟ್ ಇಲ್ಲ, ಯಾವ ದೊಡ್ಡ ಸೆಟ್ ಇಲ್ಲ, ಯಾವ ಸಪೋರ್ಟು ಇಲ್ಲ ಆಕ್ಟರ್ಗೆ. ಅವನ ಆಕ್ಟಿಂಗ್ ಮಾತ್ರ ಈ ಸೀನ್ ನ. ಯಾಕಂದ್ರೆ ಇದನ್ನ ಎಲಿವೇಟ್ ಮಾಡೋದಿದೆಯಲ್ಲ, ಅದೊಂದು ಆಕ್ಟರ್ ಕೆಪಾಸಿಟಿ. ಆ ಕೆಪಾಸಿಟಿ ವಿಷ್ಣುಗೆ ಇದ್ದಿದ್ದು. ಯಾಕಂದ್ರೆ ಒಂದು ಆರ್ಟಿಸ್ಟ್ಗೆ ಆ ತರ, ಇವತ್ತು ನಾನು ಹೆಸರು ಹೇಳೋದಿಲ್ಲ, ಈ ಪಿಕ್ಚರ್ ಅಲ್ಲಿ ಎಲ್ಲ 800 ಅಡಿ ಸೀನ್ಗಳು. ಅಂದ್ರೆ ಒಂದು ರೀಲು, ಒಂದು ಸೀನು, ಪ್ರಪೋಸ್ ಮಾಡಿ ಬರೋ ಸೀನ್. ನನಗೆ ಯಾರೋ ಒಬ್ರು ಹೀರೋ ಹೇಳಿದ್ರು, ಕಥೆ ಹೇಳಿದಾಗ, ಏನ್ ಸರ್ ಇಷ್ಟಿದ್ದ ಸೀನ್ ಹೇಳ್ತೀರಾ ಅಂತ. ಪರ್ಫಾರ್ಮೆನ್ಸ್ ಮಾಡೋನು 1000 ಅಡಿನೂ ಆಕ್ಟ್ ಮಾಡ್ಬೋದು, ಪರ್ಫಾರ್ಮೆನ್ಸ್ ಮಾಡದೇ ಇದ್ದವನು 5 ಅಡಿನೂ ಮಾಡೋಕ್ಕಾಗಲ್ಲ. ವಿಷ್ಣುಗೆ ಆ ಕೆಪಾಸಿಟಿ ಇತ್ತು, ಸುಹಾಸಿನಿಗೆ ಆ ಕೆಪಾಸಿಟಿ ಇತ್ತು. ಹೀಗೆ ಎಲ್ಲ ಒಂದು ಯೂನಿಟ್ ವರ್ಕ್. ನಮ್ಮ ಮುಂದಿನ ಕಾಸ್ಟ್ಯೂಮ್ ಮಾಡಿದ್ದು, ಬಾಂಬೆಗೆ ಹೋಗಿ ನಾವು ಶರ್ಟ್ಗಳು ಅವು ತಗೊಂಡ್ಬಂದು ಕಂಪ್ಲೀಟ್ ವಿಷ್ಣುವರ್ಧನ್ ಒಂದು ಆಕ್ಷನ್ ಹೀರೋನ ಒಂದು ರೊಮ್ಯಾಂಟಿಕ್ ಟ್ರಾಜಿಡಿ ಹೀರೋ ಮಾಡಿದ್ದಿದೆಯಲ್ಲ, ವಿಷ್ಣುವರ್ಧನ್ ಆ ಚಾಲೆಂಜ್ ನ ಎಕ್ಸ್ಟ್ರಾನರಿ ತಗೊಂಡು ಪ್ರತಿ ಒಂದು ಶಾರ್ಟ್ ಅಲ್ಲೂ ಅದನ್ನ ಅನುಭವಿಸಿ, ಹೇಗೆ ಅಂತ ಹೇಳಿದ್ರೆ ಶೂಟಿಂಗು ರಮ್ಯಾ ಹೋಟ್ಲಿಂದ ಬಾದಾಮಿ ಹಲ್ವಾ ತಿನ್ಕೊಂಡು ವಿಷ್ಣು ಕ್ಲೈಮ್ಯಾಕ್ಸ್ ಮಾಡಿದ್ರು. ತರ್ಸುಟ್ಟು ಬಾದಾಮಿ ಹಲ್ವಾ, ಇವತ್ತು ಸೆಟ್ ದೋಸೆ ತಿನ್ಬಿಟ್ಟು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ. ಅಂದ್ರೆ ಆ ಥರ ಒಂದು ಸಂಬಂಧ ಇತ್ತು. ಅಂದ್ರೆ ಒಂದು ಡೈರೆಕ್ಟ್ರು ಆಕ್ಟ್ರಿಗೆ ಚೆನ್ನಾಗಿ ಒಂದು ಆ ಕನೆಕ್ಷನ್ನು ಮತ್ತೆ ಆ ಸಂಬಂಧ ಇದ್ದಾಗ ಅದು ಪರದೆ ಮೇಲೆ ಬಹಳ ಚೆನ್ನಾಗಿ ಕಾಣುತ್ತೆ. ಅದೇ ಡೈರೆಕ್ಟ್ರಿಗೂ ಹೀರೋಗೂ ಸರಿ ಇಲ್ಲದೆ ಇದ್ರೆ ಅದು ಪರದೆ ಮೇಲೆ ಕಾಣುತ್ತೆ. ಅದರಿಂದ ಸುಹಾಸಿನಿ ಬಹಳ ಫಸ್ಟ್. ಯಾಕಂದ್ರೆ ಬರೀ ಬೆಂಕಿಯಲ್ಲಿ ಅರಳಿದ ಒಂದು ಚಿತ್ರ ಮಾತ್ರ ಮಾಡಿದ್ರು.
ನಮ್ಮ ಕನ್ನಡ ಪ್ರೇಕ್ಷಕರು ಲೀಲಾವತಿ, ಹರ್ಣಿ, ಕಲ್ಪನಾ, ಆರ್ತಿ, ಭಾರತಿ, ಜಯಂತಿ ಇಂಥ ಟಾಪ್ ಆಕ್ಟರ್ಸ್ಗಳನ್ನೆಲ್ಲ ನೋಡ್ತಿದ್ದಾರೆ. ಇವತ್ತು ಎಡಕಲುಗುಡ್ಡ ಜಯಂತಿ ಅವ್ರು ಇಲ್ದರೆ ಮಾಡಕ್ಕೆ ಆಗಲ್ಲ, ಆರ್ತಿ ಅವ್ರು ಇಲ್ಲದೆ ಇದ್ರೆ ಪೊಂಬಿಸ್ಗಳು ಮಾಡಕ್ಕಾಗಲ್ಲ. ಈ ತರ ಹೀರೋಯಿನ್ಸ್ಗಳೇ ನಮ್ಮ ಜನ ಇಷ್ಟಪಟ್ಟಿದ್ದು ಮತ್ತೆ ಮೆಚ್ಕೊಂಡಿದ್ದು. ಅಂಥದ್ರಲ್ಲಿ ಸುಹಾಸಿನಿನ ತುಂಬ ಹೃದಯದಿಂದ ಮೆಚ್ಚಿದ್ರು. ಒಟ್ಟಿನಲ್ಲಿ 25 ವಾರ 25 ಸ್ಟೇಷನ್ ನಲ್ಲಿ ನಡೀತು ಅಂದ್ರೆ ಸುಮ್ಮನೆ ಅಲ್ಲ. ನನಗೆ ಉಷಾನಾಥ್ ಹತ್ರ ಪಿಕ್ಚರ್ ನೋಡಿ ಕೇಳಿದ್ರು, ನಂದೆಲ್ಲ ಕಾದಂಬರಿ ನಿಮಗೆ ಕೊಟ್ಬಿಡ್ತೀನಿ ಪಿಕ್ಚರ್ ಮಾಡಿ ಅಂತ. ನಾನು ಹಗಲ್ಗನಸು ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದ್ವಿ, ಕಾರಣಾಂತರದಿಂದ ಆಗಲಿಲ್ಲ. ಆಮೇಲೆ ಬಂಗಾರನ ಮಿಂಚಿಗೆ ಅವ್ರ ಸಹಕಾರ ತಗೊಂಡು ಮಾಡಿದೆ. ಸೊ ಆ ಥರ ಕತೆ ಸತ್ವ ಚೆನ್ನಾಗಿದ್ದಾಗ, ಡೈರೆಕ್ಟ್ರು ಅದ್ರ ಮೇಲೆ ಚೆನ್ನಾಗಿ ಕೆಲಸ ಮಾಡಿದಾಗ, ಈ ಶಿಲ್ಪಿ ಹೇಗೆ ಒಂದು ಇದನ್ನ ಕೆತ್ತಿ ಪೀಸ್ 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 ತೆಗೆದು ಮಾಡ್ತಾರೆ ಹಾಗೆ ಮಾಡಿದ್ವಿ. ಸೊ ಒಂದು ಎಂಟೈರ್ ಯೂನಿಟ್ ಕೆಲಸ ಮಾಡ್ತು. ಯಾಕಂದ್ರೆ ನಮ್ಮ ರಾಜಾರಾಮ್ ಅವರು ಇರ್ಬೋದು, ನಮ್ಮ ಎಡಿಟರ್ ಕೃಷ್ಣ ಅವರು ತುಂಬಾ ಬಹಳ ಅದ್ಭುತವಾದ ಎಡಿಟರ್. ನಾನು ಫಸ್ಟ್ ಕಟ್ ಮಾಡಿದಾಗ 37,000 ಅಡಿ, 37,000 ಫೀಟ್. ಜ್ವರ ಬಂದ್ಬಿಡ್ತು ನನಗೆ ನೋಡ್ಬಿಟ್ಟು, ಹೆಂಗಪ್ಪ ಕಟ್ ಮಾಡೋದು ಅಂತ. 2 ದಿವಸ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಮುನ್ನೆ ಹೋಗಿದ್ದೇನೆ, ಹಾಡು ಒಂದು ರೆಕಾರ್ಡ್ ಮಾಡ್ಕೊಂಡ್ ಬಂದಾಗ ಅದು ನಮ್ಗೇನು ಅಷ್ಟು ಚೆನ್ನಾಗಿಲ್ಲ, ಏನಿದು ಸಾಂಗ್ ಇಷ್ಟು ಸ್ಲೋ ಆಗಿದೆ ಅಂತ. ಅದೇ ಬಣ್ಣ ಬಣ್ಣ ಸಾಂಗು. ಆಮೇಲೆ ಆ ಬಣ್ಣ ಬಣ್ಣ ಸಾಂಗು ಎಲ್ಲ ಕನ್ನಡ ಚಿತ್ರರಂಗದ ಒಂದು ಬಣ್ಣನೇ ಬದಲಿಸ್ಬಿಡ್ತು. ಖಂಡಿತ ಈ ಚಿತ್ರದಲ್ಲಿರುವ ಎಲ್ಲ ಹಾಡುಗಳು ಇವತ್ತು ನೋಡಿದ್ರೆ ಗುನ್ಗುನಿಸ್ಬೇಕು ಅನ್ಸುತ್ತೆ. ನಾನು ಆಗ್ಲೇ ಒಂದು ಹಾಡು ಬಂದಾಗ ವಿಷ್ಣು ಅವ್ರದ್ದು ಎಲ್ಲರೂ ಇಲ್ಲಿ ಚಪ್ಪಾಳೆ ಹೊಡೆದು ವಿಜಿಲ್ ಹೊಡೆದಿದ್ದನ್ನ ಕೇಳಿಸ್ಕೊಂಡೆ ನಾನು. ಇವತ್ತಿಗೂ ಹಚ್ಚ ಹಸುರಾಗಿದೆ ಆ ಹಾಡುಗಳೆಲ್ಲನು. ಆಮೇಲೆ ಸರ್, ಈ ಕಾದಂಬರಿಯಲ್ಲಿ ಇರುವ ಕತೆಗೂ ನೀವು ಚಿತ್ರಕಥೆ ಮಾಡ್ಕೊಂಡಾಗ, ನೀವು ಸೀನ್ ವೈಸ್ ಮಾಡ್ಕೊಂಡಾಗ್ಲೂ ಎಷ್ಟರ ಮಟ್ಟಿಗೆ ನಿಮ್ಮ